ಒಂದು ಅನೌನ್ಸ್ಮೆಂಟ್ ಇದೆ. ಆಗ ನೀವು ಸ್ಟಾರ್ಟಿಂಗ್ ರಿಜಿಸ್ಟರ್ ಮಾಡಬೇಕಂದ್ರೆ ನೋಡಿರ್ತೀರಾ, ರ್ಯಾಫಲ್ಸ್ ಇಟ್ಟಿದ್ವಿ. ಅಲ್ಲಿ 4 ರ್ಯಾಫಲ್ ಬಾಸ್ಕೆಟ್ಸ್ ಇದೆ. ಅಂದರೆ 4 ಬೇರೆ ಬೇರೆ ರೀತಿಯ ರ್ಯಾಫಲ್ ಟಿಕೆಟ್ಸ್ ಇವತ್ತು ನೀವು ಹಾಕಿದರೆ ಅದರಲ್ಲಿ ಗೆಲ್ಬೋದು. ಸೊ ನಿಮಗೆ ಒಂದು ಬಾಸ್ಕೆಟಿಗೆ ಹಾಕ್ಬೋದು ರ್ಯಾಫಲ್ಲು. ಯಾವುದಾದ್ರೂ ಒಂದು ಬಾಸ್ಕೆಟಿಗೆ ಹಾಕಿ ಆಮೇಲೆ ನಾವು ಅನೌನ್ಸ್ ಮಾಡ್ತೀವಿ ರ್ಯಾಫಲ್ ವಿನ್ನರ್ಸ್. ಸೊ ಮಿಸ್ ಮಾಡ್ಕೋಬೇಡಿ. ಜ್ಯುವೆಲ್ರಿ ಇದೆ, ಬ್ಯೂಟಿ ಕಿಟ್ ಇದೆ, 1 ಮಂತ್ ಫ್ರೀ ಮ್ಯೂಸಿಕ್ ಲೆಸನ್ಸ್ ಇದೆ, 1 ಮಂತ್ ಫ್ರೀ ಸ್ವಿಮ್ಮಿಂಗ್ ಲೆಸನ್ಸ್ ಇದೆ. ಸೊ ನಿಮಗೆ ಯಾವುದು ನಿಮ್ಮ ಫ್ಯಾಮಿಲಿಗೆ ಸರಿ ಅನಿಸುತ್ತೋ ದಯವಿಟ್ಟು ಹಾಕಿ ಅದನ್ನು. ರ್ಯಾಫಲಲ್ಲಿ ರಿಜಿಸ್ಟ್ರೇಷನ್ ಡೆಸ್ಕಲ್ಲೇ ಇರುತ್ತೆ. ನಾವು ಈಗ ಇನ್ನೊಂದು 5 ನಿಮಿಷದಲ್ಲಿ ಟೀ ಬ್ರೇಕ್ ತೊಗೋತೀವಿ. ಸೊ ಆಗ ನೀವು ಹೋದಾಗ ಅಟ್ಲೀಸ್ಟ್ ಅಲ್ಲಿ ರ್ಯಾಫಲ್ ಹಾಕಿ ವೆಂಡರ್ಸ್ನ ಚೆಕ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಈಗ ನಾವು ಸುಮಾರೆಲ್ಲ ಮ್ಯೂಸಿಕಲ್ ಪರ್ಫಾರ್ಮೆನ್ಸಸ್ ನೋಡಿದ್ವಿ. ಕರ್ನಾಟಿಕ್ ಮ್ಯೂಸಿಕ್ ಇನ್ಸ್ಪಿರೇಷನ್. ಆಮೇಲೆ ಆ್ಯಕ್ಚುಲಿ ಕರ್ನಾಟಕ ಈಸ್ ಒನ್ ಆಫ್ ದಿ ಓನ್ಲಿ ಸ್ಟೇಟ್ಸ್ ವೇರ್ 2 ಕರ್ನಾಟಿಕ್ ಆ್ಯಂಡ್ ಹಿಂದೂಸ್ತಾನಿ ಮ್ಯೂಸಿಕ್ ತುಂಬ ಹಿಂದಿಂದನೇ ಶುರುವಾಗಿತ್ತು. ಸೊ ಯಾರಿಗಾದರೂ ಈಗ ನಾನು ಸ್ವಲ್ಪ ನಿಮ್ಮ ನಾಲೆಜ್ನ ಟೆಸ್ಟ್ ಮಾಡೋಣ ಅಂತ ನೋಡ್ತಿದ್ದೀನಿ. ಕ್ವೆಶನ್ಸ್ ಕೇಳ್ತೀನಿ, 1-2. ನಿಮಗೆ ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಕೈ ಎತ್ತಿ, ಜೋರಾಗಿ ಕೂಗಬೇಡಿ, ಯಾಕೆ ನಾನು ಕಾಣಿಸಲ್ಲ ಇಲ್ಲಿ ಅಂತ. ಕೈ ಎತ್ತಿ ನೀವು ಬೇಗ ಮಾಡಿ. ನನ್ನ ಫ್ರೆಂಡ್ ಕರುಣ್ ಇದ್ದಾನೆ, ಅವನು ಯಾರು ಕರೆಕ್ಟಾಗಿ ಉತ್ತರ ಕೊಡ್ತಾರೋ ಅವ್ರಿಗೆ ಚಾಕ್ಲೇಟ್ ಸಿಗುತ್ತೆ. ಸೊ ಕರುಣ್ ಇದರಲ್ಲಿ ಓಕೆ, ಕರುಣಲ್ಲಿದೆ, ಬರ್ತಾರೆ ಅವರು. ಸೊ ದಯವಿಟ್ಟು ಕೈ ಎತ್ತಿ. ಸೊ ಈಗ ನೀವು ಸುಮಾರೆಲ್ಲ ಕರ್ನಾಟಿಕ್ ಮ್ಯೂಸಿಕ್ ಪರ್ಫಾರ್ಮೆನ್ಸಸ್ ನೋಡಿದ್ರಿ. ನಿಮಗೆ ಕರ್ನಾಟಿಕ್ ಮ್ಯೂಸಿಕ್ ಮಹಾನ್ ಪಿತಾ ಯಾರು ಅಂತ ಗೊತ್ತಾ? ಕೈ ಎತ್ತಿದ್ದಾರೆ ಇಲ್ಲಿ. ಪುರಂದರದಾಸರು. ಇನ್ನು ಬೇರೆ ಯಾರು? ಸೇಮ್. ಪುರಂದರದಾಸರು ಸರಿಯಾದ ಉತ್ತರ. ಕರುಣ್ ಬೆಠೇರ್. ಚಾಕ್ಲೇಟ್ ಸಿಗ್ತದೆ, ಚಪ್ಪಾಳೆ ಕೊಡಿ. ಹಾಗೆ ಈಗ ನೀವು ನಾವು ಕನ್ನಡ ಭಾಷೆಯಲ್ಲಿ ಮಾತಾಡ್ತೀವಿ, ಸುಮಾರು ಜನ ಬೇರೆ ಬೇರೆ ಥರ ಕನ್ನಡದಲ್ಲಿ ಮಾತಾಡ್ತೀವಿ. ಈಗ ಮಧ್ಯದಲ್ಲಿ ಸ್ವಲ್ಪ ಹಳೆಗನ್ನಡನೂ ಕೇಳಿದ್ವಿ ನೀವು ಹಾಡಲ್ಲಿ. ಮತ್ತೆ ಯಾರಿಗಾದ್ರೂ ಗೊತ್ತಾ ನಮ್ಮದು ಎಷ್ಟೆಷ್ಟು ರೀತಿ ಕನ್ನಡ ಭಾಷೆಗಳಿದೆ? ಹೌ ಮೆನಿ ಡೈಲೆಕ್ಟ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್ ಆರ್ ದೇರ್ ಇನ್ ಕನ್ನಡ? ಕ್ಯಾನ್ ಸಮ್ವನ್ ಆನ್ಸರ್? ಕೈ ಎತ್ತಿ ಹೇಳಿ ದಯವಿಟ್ಟು. ಹಾಂ, ಒಬ್ರು 83 ಕೇಳಿಸ್ತು. ಎಷ್ಟು ನಂಬರ್? ಹಾಂ, 85. ಇದೊಳ್ಳೆ ಆಪ್ಷನ್ ಥರ ಆಗ್ತಿದೆ ಈಗ. 86, 57. ಹಾಟ್ ಕೊಡ್ ಹೇಳ್ಬೇಕಾ? 80ಸಲ್ಲಿ ಸ್ವಲ್ಪ ಹಾಟ್ ಆಗ್ತಿತ್ತು. ಬಟ್ ಇನ್ಯಾರಾದರೂ ವಾಟರ್? ಹಾಂ ಹೇಳಿ. 81 ವಾಟರ್. ಹಿಂಗೆ ಇದು ಮುಗಿಯಲ್ಲ ಅನಿಸುತ್ತೆ. ಓಕೆ, ಇಲ್ಲ, ಇನ್ನೂ ಕೋಲ್ಡ್ ಆಗ್ತಿದೆ, ಹೇಳೇ ಬಿಡ್ತೀನಿ. 72 ಲ್ಯಾಂಗ್ವೇಜಸ್ ಆ್ಯಂಡ್ ಡೈಲೆಕ್ಟ್ಸ್ ಇದೆ ನಮ್ಮ ಕನ್ನಡ ಭಾಷೆಯಲ್ಲಿ, ವಿಚ್ ಇಸ್ ರಿಯಲಿ ಟ್ರೂಲಿ ಇನ್ಕ್ರೆಡಿಬಲ್. ಸೊ ಚಾಕ್ಲೇಟ್ ಯಾರು ಸಿಗ್ತಿಲ್ಲ? ಇಲ್ಲ, ನಾನು ತಗೊತೀನಿ, ನಂದೇ ಬ್ಯಾಗ್ ಅದು ತಗೊತೀನಿ. ಈಗ ನಾನು ಟೀ ಬ್ರೇಕ್ ಬಗ್ಗೆ ಮಾತಾಡಿದೆ. ಅದು ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ ನನಗೆ. ನೋಡೋಣ ನಿಮ್ಗೆ ಯಾರು ಹೇಳ್ತೀರಾ ಅಂತ. ದಿಸ್ ಇಸ್ ಅ ಬಿಟ್ ಆಫ್ ಅ ಲಾಂಗ್ ಒನ್. 1-2 ಸೆಂಟೆನ್ಸಸ್ ಇದೆ, ಕೇಳಿಸ್ಕೊಳ್ಳಿ. ನಾನು ಇಂಗ್ಲೀಷಲ್ಲೇ ಹೇಳ್ತೀನಿ, ಸೊ ಇಟ್ಸ್ ಈಸಿಯರ್ ಫಾರ್ ಮೇ ಬಿ ಆಲ್ಸೋ ಕಿಡ್ಸ್ ಹೂ ಹವ್ ವಿಸಿಟೆಡ್ ಬ್ಯಾಕ್ ಹೋಮ್, ಹೂ ಹವ್ ಮೇ ಬಿ heard of this before. So it is said that X festival started in 15th century AD, 15ನೇ ಶತಮಾನದಲ್ಲಿ, when there were farms around the area Y. ನಾನು X and Y ಅಂತ ಹೇಳ್ತಿದ್ದೀನಿ. According to this legend, a bull troubled the farmers and destroyed the crops. And that was when the farmers prayed to Z. So you have X, Y and Z. And once they were freed from the trouble, they offered X what they had grown. And every year, X is poured as offerings over the Z temple at Y. The fair kicks off the last one day of Kartika Masa, and a number of people come here to worship Z on that one day. So ಈ XYZ ಏನು ಯಾರಾದರೂ ಹೇಳ್ತೀರಾ? ಕೈ ಎತ್ತಿದ್ದಾರೆ. ಹಾಂ, ಇಲ್ಲಿ ನಾನು ಆ ಸೈಡ್ ಸುಮಾರು ಹೇಳಿದೆ, ಇವಾಗ ಈ ಸೈಡ್ ಹೇಳಿ. ಕಡಲೆಕಾಯಿ ಪರ್ಷೆ, ಕರೆಕ್ಟ್. ಬೇರೆ? ಹಾಂ, ಕರೆಕ್ಟ್. ಸೊ XYZ ಹೇಳಿದ್ರು ಅವರು. ಕಡಲೆಕಾಯಿ ಪರ್ಷೆ, ಬುಲ್ ಟೆಂಪಲ್ ಅಲ್ಲಿ. ಸೊ ದಯವಿಟ್ಟು ಅವ್ರಿಗೆ ಚಾಕ್ಲೇಟ್ಸ್ ಕೊಡಿ. ಸೊ ಇವಾಗ ಕಡಲೆಕಾಯಿ
ಬಗ್ಗೆನೂ ಮಾತಾಡಿದೆ. ಆದರೆ ಇನ್ನೊಂದಿದೆ, ಇದು ನೋಡೋಣ ಯಾರು ಹೇಳ್ತೀರಾ ಅಂತ. ಸೊ ನಾನು ಕೇಳೋ ಕ್ವೆಶನ್ಸ್ ಎಲ್ಲ ಯೂಶಲಿ ಇಲ್ ಬಿ ರಿಲೇಟೆಡ್ ಟು ವಾಟ್ ಯು ಟಾಕಿಂಗ್ ಅಬೌಟ್ ದ ಥೀಮ್ ಆಫ್ ದ ಇವೆಂಟ್ ಆ ಥರ. ಸೊ ನೋಡೋಣ ಇದು ಯಾರು ಹೇಳ್ತೀರಾ. ನೀವೆಲ್ಲರೂ ಬಾಬಾ ಬುಡನ್ಗಿರಿ ಬಗ್ಗೆ ಕೇಳಿರ್ತೀರಾ ಈ ಹೆಸರು. ಸೊ ಈ ಬಾಬಾ ಬುಡನ್ಗಿರಿ ಹೆಸರು ಅದರಲ್ಲಿ ಏನಿದೆ, ಆಮೇಲೆ ಅವರು ಖ್ಯಾತಿ ಹಕ್ಕು ಏನು, ಲೈಕ್ ವಾಟ್ ಇಸ್ ಸ್ಪೆಷಲ್ ಅಬೌಟ್ ದಿಸ್ ಪ್ಲೇಸ್. It's a so we know that it's a sacred pilgrimage spot, and I mean it's in Chikmagalur, and it's for both Hindu and Muslim communities, and it's also home to the highest peak in Karnataka. So what is this place Baba Budangiri named after? What is its claim to fame? Illobru kai ಸಾರಿ ಅಲ್ಲೊಬ್ರು ಕೈ ಎತ್ತಿದ್ದಾರೆ. ಕಾಫಿ ಬೀಜ ಸರಿಯಾದ ಉತ್ತರ. ಈ ಹೆಸರು ಬಂದಿರೋದು ಬಾಬಾ ಬುಡನ್ ಅನ್ನೋರಿಂದ. ಅವರು ಕರ್ನಾಟಕದಲ್ಲಿ 7ನೇ ಶತಮಾನ ಸುಮಾರು ವರ್ಷದ ಹಿಂದೆ ಅವರು ಮೆಕ್ಕಾಗೆ ಪಿಲಿಗ್ರಿಮೇಜ್ ಹೋಗಬೇಕಾದ್ರೆ, ಕರ್ನಾಟಕದಿಂದ ದಾಟಿ ಹೋಗಬೇಕಾದ್ರೆ ಅಲ್ಲಿಂದ ಒಂದು 7 ಕಾಫಿ ಬೀನ್ಸ್, ಅರೇಬಿಯಾದಿಂದ 7 ಕಾಫಿ ಬೀನ್ಸ್ ತೊಗೊಂಡಿದ್ರು. ಆಗ ಅದನ್ನು ಅಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಹಾಕಿ ಅದರ ಇಂಟ್ರೊಡಕ್ಷನ್ ಆಗಿರೋದು ಕಾಫಿ ಇಂಡಿಯಾಗೆ. ಸೊ ಬಾಬಾ ಬುಡನ್ ಅವರಿಂದ ಬಾಬಾ ಬುಡನ್ಗಿರಿ ಅಂತ ಹೆಸರು ಬಂದು ಕಾಫಿ ಫೇಮಸ್ ಆಗುತ್ತೆ. ಸೊ ಈಗ ಕಾಫಿ ಕಡಲೆಕಾಯಿ ಇಲ್ಲ, ಆದರೆ ಟೀ ಬ್ರೇಕ್ ಇದೆ. ಸೊ ದಯವಿಟ್ಟು ಎಲ್ಲರೂ ಟೀ ಬ್ರೇಕಿಗೆ ಹೋಗ್ಬೋದು. ದಯವಿಟ್ಟು ಒಂದು 15 ನಿಮಿಷದಲ್ಲಿ ವಾಪಸ್ ಬಂದುಬಿಡಿ, ಬಿಕಾಸ್ ನಮ್ಗೆ ಇನ್ನೂ ಸುಮಾರು ಪ್ರೋಗ್ರಾಮ್ಸ್ ಇದೆ, ಮುಗಿಸ್ಕೊಬೇಕಾಗುತ್ತೆ. ಸೊ ದಯವಿಟ್ಟು ರ್ಯಾಫಲ್ ನೋಡಿ, ಮಾಡಿಲ್ಲ ಅಂದರೆ ವೆಂಡರ್ಸ್ ಚೆಕ್ ಮಾಡಿ. ಆಮೇಲೆ ದಯವಿಟ್ಟು ಕೈಗೆ ಬ್ಯಾಂಡ್ಸ್ ಹಾಕ್ಕೊಂಡು ಬನ್ನಿ, ಬ್ಯಾಂಡ್ ಒಂದು ಕಟ್ಕೊಳ್ಳಿ, ಯಾಕಂದರೆ ಇದು ಊಟಕ್ಕೆ ಬೇಕೇ ಬೇಕಾಗುತ್ತೆ. ಥ್ಯಾಂಕ್ ಯು.